ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಇದಾರ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಿಂದ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಏನಪ್ಪ ಅಪ್ಡೇಟ್ ಅಂದರೆ ಈ ಒಂದು ಅಪ್ಡೇಟ್ ಕಾಪರೇಟಿವ್ ಮ್ಯೂಸಿಕ್ಕು ಮತ್ತು ಕಾಪರೇಟಿವ್ ಸಾಂಗ್ಸ್ ಮೇಲೆ ಬಂದಿದೆ. ಏನಪ್ಪ ಅಂದರೆ ಆ್ಯಕ್ಚುಲಿ ಮೋಟರ್ ಈಗ ನೀವು ನೋಡ್ಕೊಳ್ಬೋದು, ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ನಾವು ಯಾವುದೋ ಒಂದು ವಿಡಿಯೋ ಮಾಡಿ ಆಗಿರೋದು, ಬ್ಲಾಗ್ ಇರೋದು, ಕುಕ್ ಆಗಿರೋದು, ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ ನಾವು ನಮ್ಮ ಒಂದು ವಿಡಿಯೋ ಹಿಂದ್ಗಡೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಯೂಸ್ ಮಾಡ್ತೀವಿ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಯೂಸ್ ಮಾಡೋದು ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಏನಪ್ಪ ಕಾಪರೇಟಿವ್ ಒಂದು ಕ್ಲೀಮ್ ಮೂಲಕ ಬರ್ತಿತ್ತು, ಅಂದರೆ ಕಾಪರೇಟಿವ್ ಕ್ಲೀಮ್ ಅಂತ ಬರ್ತು. ಅದರಿಂದ ನಮಗೆ ಆ ಒಂದು ವಿಡಿಯೋಗೆ ಅರ್ನ್ ಆಗಿದ್ದು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಇದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಆ ಅರ್ನಿಂಗ್ ಏನಿತ್ತು ಆ ಸಾಂಗ್ ಓನರ್ಗೆ ಹೋಗಿಬಿಡ್ತಿತ್ತು. ಆದ್ರೆ ಬಟ್ ಈಗ ಸಡನ್ ಆಗಿ ಯೂಟ್ಯೂಬ್ ಒಂದು ಹೊಸ ನೀವು ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಈ ಒಂದು ಅಪ್ಡೇಟ್ ಈಗಾಗಲೇ ಕೂಡ ಹೇಳಿದ್ದೀನಿ. ಏನಪ್ಪ ಈಗ ಇನ್ನು ಮುಂದೆ ನೀವು ಏನೋ ಒಂದು ವೇಳೆ ಅದು ಯೂಸ್ ಮಾಡೋ ಪರ್ಸನ್ಗೆ ಇದ್ರೂ ಏನೋ ಒಂದು ವೇಳೆ ಯೂಸ್ ಮಾಡಿರ್ತಾರೆ, ಗೊತ್ತಾಗಲ್ಲ ಅವಸರದಲ್ಲಿ ಬರೋಬರೇನೋ ಸಾಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಯೂಸ್ ಮಾಡಿರ್ತೀವ. ಆದ್ರೆ ಬಟ್ ಅದು ನಮ್ಗೆ ಗೊತ್ತಾಗಲ್ಲ ಕಾಪರೇಟಿವ್ ಕ್ಲೀಮ್ ಇದೆ ಏನು ಅಂತ. ಆದ್ರೆ ಬಟ್ ಕಾಪರೇಟಿವ್ ಕ್ಲೀಮ್ ಬಂದಿರುತ್ತೆ. ಆದ್ರೆ ಬಟ್ ಸಡನ್ ಅಲ್ಲಿ ಒಂದು ಹೊಸ ನೀವು ಅಪ್ಡೇಟ್ ಏನಪ್ಪ ಅಪ್ಡೇಟ್ ಅಂದರೆ ಆ ಕಾಪರೇಟಿವ್ ಕ್ಲೀಮ್ ಕೂಡ ನೀವು ಇರೀಸ್ ಮಾಡೋ ಸಾಂಗ್ ಅಂದರೆ ಕಾಪರೇಟಿವ್ ಕ್ಲೀಮ್ ಸಾಂಗ್ ಕೂಡ ಇರೀಸ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು ಏನು ಎಲ್ಲ ನಾನು ನಿಮಗೆ ಜಸ್ಟ್ 2 minutes ಅಲ್ಲಿ ಯಾವ ರೀತಿ ಮಾಡೋದು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊಬೈಲ್ ಸ್ಕ್ರೀನ್ ಮೂಲಕ ಅಂತ. ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಹ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಕ್ಲಾಪ್ ಟನ್ ಅಂತ ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಮೊದಲನೇ ಬಂದ್ಬಿಟ್ಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅದನ್ನಪ್ಪ ಇನ್ನು ಮುಂದೆ ಯಾವುದೇ ರೀತಿ ಕಾಪರೇಟಿವ್ ಕ್ಲೀಮ್ ಅನ್ನೋದು ಭಯನೇ ಇಲ್ಲ. ಇನ್ನು ಮುಂದೆ ಕಾಪರೇಟಿವ್ ಕ್ಲೀಮೇ ಬರಲ್ಲ. ಯಾವ ರೀತಿ ಅಂತ ನೀವು ಕೇಳ್ಬೋದು, ನಾ ಹೇಳ್ತೀನಿ. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿ ಬಿಡ್ತೀನಿ ನೋಡಿ. ಈಗ ಏನಲ್ಲ ಜಸ್ಟ್ ನನ್ನೊಂದು ಕನ್ನಡ ಟೆಕ್ ಕ್ರಿಯೇಟರ್ಸ್ ಬ್ಲಾಗ್ ಅಂತ ಒಂದು ಚಾನಲ್, ಆ ಒಂದು ಚಾನಲ್ನ ಒಂದು ಬ್ಲಾಗ್ ವಿಡಿಯೋ ಹಾಕಿದ್ದೀನಿ. ಆ್ಯಕ್ಚುಲ್ ಮುಟ್ಟು ಬ್ಲಾಗ್ ವಿಡಿಯೋರಿಗೆ ಮತ್ತು ಅನ್ಬಾಕ್ಸಿಂಗು ಮತ್ತು ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಪ್ರಾಬ್ಲಮ್ ಆಗಿ, ಯಾಕಂದರೆ ಯಾವುದೊಂದು ನಾವು ಸಾಂಗು ಯಾವುದೊಂದು ಟ್ರೆಂಡಿಂಗ್ ಮ್ಯೂಸಿಕ್ ಯೂಸ್ ಮಾಡಿಬಿಡ್ತೀವಿ, ಅದು ಪಟ್ಟಲ್ಲಿ ಕಾಪರೇಟಿವ್ ಕ್ಲೀಮ್ ಅಂತ ಬಂದುಬಿಡುತ್ತೆ. ಅದರಿಂದ ನಾವು ಅರ್ನಿಂಗ್ ಮಾಡಿದಂಥ ದುಡ್ಡೆಲ್ಲ ಅವ್ರಿಗೆ ಹೋಗಿಬಿಡುತ್ತೆ. ಅದೊಂದು ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಯೂಟ್ಯೂಬ್ದಲ್ಲಿ ಒಂದು ಹೊಸ ನೀವು ಅಪ್ಡೇಟ್ ತಂದರೆ ಆ ಒಂದು ಅಪ್ಡೇಟು ಇರೀಸ್ ಮಾಡ್ಕೊಳ್ಳೋದು ನಾವು ಸಾಂಗ್. ಅದನ್ನ ಯಾವ ರೀತಿ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್. ಈಗ ನೀವು ನೋಡ್ಕೊಳ್ಳಿ, ಭಾರತದ ಅತಿ ದೊಡ್ಡ ಗಾಜಿನ ಅರಮನೆ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದು ದಾವಣಗೆರೆ. ಇನ್ನೂ ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಜಸ್ಟ್ ನಾನು ಬ್ಲಾಗ್ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ಒಂದು ನನಗೆ ಕಾಪರೇಟಿವ್ ಕ್ಲೇಮ್ ಇದೆ. ಜಸ್ಟ್ ಕಾಪರೇಟಿವ್ ಕ್ಲೇಮ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ರಿವ್ಯೂ ಇಶ್ಯೂ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ, ಇಲ್ಲಿ ಕಾಪರೇಟಿವ್ ಇನ್ಫಾರ್ಮೇಷನ್ ಅಂತ ಬಂದಿದೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಮಾಡ್ಬೇಕು, ಇಲ್ಲಿ ಆಡಿಯೋ ಅಂತ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಟೋಟಲ್ ಆಗಿ 4 ಆಪ್ಷನ್ ಇರುತ್ತೆ. ಇಲ್ಲಿ ರೀಪ್ಲೇಸ್ ಆ ಒಂದು ಸಾಂಗ್ ಜಾಗದಲ್ಲಿ ಬೇರೆ ಸಾಂಗ್ ಆ್ಯಡ್ ಮಾಡ್ಕೊಳ್ಬೋದು. ಅದು ಬಟ್ YT ಸ್ಟುಡಿಯೋ ಅಪ್ಲಿಕೇಶನ್ ಅಲ್ಲಿ ಬರಲ್ಲ. ಅದು ಕ್ರೋಮಲ್ಲಿ youtube-studio.com ಅಲ್ಲಿ ಅಲ್ಲಿ ಬರುತ್ತೆ. ಇದರಲ್ಲಿ ತೋರಿಸಲ್ಲ, ಅದರಲ್ಲೇ ತೋರಿಸುತ್ತೆ. ಇದರಲ್ಲಿ ನೀವು ಏನು ಮಾಡ್ಕೊಳ್ಳಿ, ಇಲ್ಲಿ ಹೊಸ ನೀವು ಅಪ್ಡೇಟ್ ಈಗಾಗಲೇ ನಾನು ಕೂಡ ಹೇಳಿದ್ದೀನಿ ಅಪ್ಡೇಟ್ ಬಂದಿದೆ ಅಂತ. ಅದ್ರ ಒಟ್ಟಿಗೆ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ಪ್ರೆಸೆಂಟ್ ಆಗಿ ಲೈವಲ್ಲಿ. ತುಂಬ ಸಿಂಪಲ್. ಇಲ್ಲಿ ನೋಡ್ಕೊಳ್ಳಿ, ಇರೀಸ್ ಸಾಂಗ್ ಅಂತ ಇದೆ ಮತ್ತು ಟರ್ಮ್ ಅಂದ್ರೆ ಎಷ್ಟು ವಿಡಿಯೋದ ಅಷ್ಟನ್ನು ಕಟ್ ಮಾಡ್ಕೊಳ್ಬೋದು. ಎಷ್ಟು ವಿಡಿಯೋಗೆ ಎಲ್ಲಿಂದ ಎಲ್ಲಿವರೆಗೆ ನಿಮಗೆ ಇನ್ನು ಬಂದಿದೆ ಕಾಪರೇಟಿವ್ ಕ್ಲೀಮು ಅದನ್ನು ಕಟ್ ಮಾಡ್ಕೊಳ್ಬೋದು. ಏನಲ್ಲ ಇಲ್ಲಿ ನೋಡಿ, ಇರೀಸ್ ಸಾಂಗ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದು ಹೊಸ ನೀವು ಆಪ್ಷನ್ ನೋಡ್ಕೊಳ್ಬೋದು. ಇರೀಸ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇರೀಸ್ ಸಾಂಗ್ ಅಂತ ಒಂದು ಆಪ್ಷನ್ ಇದೆ. ಮೇಲ್ಗಡೆ ಉಂಟು ಮ್ಯೂಟ್ ಆಲ್ ಸೌಂಡ್ ಅಂತ ಇದೆ. ಈ ಮ್ಯೂಟ್ ಆಲ್ ಸೌಂಡ್ ಅಂದ್ರೆ ಏನಪ್ಪ, ನೀವು ಮಾತಾಡಿದ್ದು ಮತ್ತು ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಎಷ್ಟು ಸೆಕೆಂಡ್ ಅವರಿಗೆ ಕಾಪರೇಟಿವ್ ಕ್ಲೀಮ್ ಬಂದಿದೆ ಅಷ್ಟು ಸೆಕೆಂಡ್ ಅವರಿಗೆ ಎಲ್ಲ ಆಫ್ ಆಗಿರುತ್ತೆ, ಮ್ಯೂಟ್ ಆಗಿರುತ್ತೆ, ಯಾವುದೇ ರೀತಿ ಬರಲ್ಲ. ಅದೇ ಮೇಲ್ಗಡೆ ಹೊಸ ನೀವು ಆಪ್ಷನ್ ಇದೆ ನೋಡಿ, ಅದು ಅಪ್ಡೇಟ್ ಏನು ಇರೀಸ್ ಸಾಂಗ್ ಅಂದ್ರೆ ಓನ್ಲಿ ನೀವೇನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಹಾಕಿದ್ರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಕಾಪರೇಟಿವ್ ಕ್ಲೀಮ್ ಇದೆ ಆ ಒಂದು ಮ್ಯೂಸಿಕ್ ಮಾತ್ರ ಮ್ಯೂಟ್ ಆಗುತ್ತೆ, ನೀವು ಮಾತಾಡಿದಂಥ ಧ್ವನಿ ಇರುತ್ತೆ. ಇದನ್ನು ತುಂಬಾ ಸಿಂಪಲ್. ಈ ಇರೀಸ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಸ್ವಲ್ಪ ಲೋಡ್ ಆಗುತ್ತೆ, ಸ್ವಲ್ಪ ಟೈಮ್ ತಗೋಗುತ್ತೆ, ಪ್ರೊಸೆಸಿಂಗ್ ತಗೊಂಡ ನಂತರ ಸ್ವಲ್ಪ ವೇಟ್ ಮಾಡಿ ಆಟೋಮೆಟಿಕ್ ಕಾಪರೇಟಿವ್ ಕ್ಲೀಮ್ ಮಾಡೋದು ಆಟೋಮೆಟಿಕ್ ಕ್ಲೀಮ್ ಆಗುತ್ತೆ. ನೋಡ್ಕೊಳ್ಳಿ, ಈಗ ನಂದು ಇರೀಸ್ ಸ್ವಲ್ಪ ಲೇಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ವೇಟ್ ಮಾಡಬೇಕು. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಸೈಲೆಂಟ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡಿದೆ. ಈ ರೀತಿ ಮಾಡಿ ನೀವು ಒಂದು ಯೂಟ್ಯೂಬ್ ಚಾನಲಲ್ಲಿ ಬಂದಂಥ ಕಾಪರೇಟಿವ್ ಕ್ಲೀಮ್ನು ಆರಾಮಾಗಿ ರಿಮೂವ್ ಮಾಡ್ಕೊಳ್ಬೋದು. ಅದ್ರ ಜೊತೆ ಇನ್ನು ಮುಂದೆ ಕಾಪರೇಟಿವ್ ಕ್ಲೀಮೇ ಬರಲ್ಲ. ಯಾಕಪ್ಪ ಅಂದ್ರೆ ಇರೀಸ್ ಸಾಂಗ್ ಮೂಲಕ ನಿಮ್ಗೆ ಎಲ್ಲರೂ ಕಾಪರೇಟಿವ್ ಕ್ಲೀಮ್ ಬರ್ತಾರೆ. ಜಸ್ಟ್ ಇರೀಸ್ ಸಾಂಗ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಏನಾಗುತ್ತೆ, ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನೋ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರೀಸ್ ಆಗಿಬಿಡುತ್ತೆ. ಅಂದರೆ ಅದು ಇರಲ್ಲ, ಅದು ಮ್ಯೂಸಿಕ್ ಏನೋ ಮ್ಯೂಟ್ ಆಗಿಬಿಡುತ್ತೆ. ಅಲ್ಲಿ ನಿಮ್ಮ ಒಂದು ವಾಯ್ಸ್ ಇರುತ್ತೆ, ಅಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಲ್ಲ. ಇದು ಬೆಂಕಿ ಅಪ್ಡೇಟ್. ತುಂಬ ಜನ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ ಬರುತ್ತೆ. ಇನ್ನು ಮುಂದೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಎಲ್ಲರಿಗೂ ಒಂದು ಟೆನ್ಷನ್ ಇತ್ತು, ತಲೆನೋವು. ಆ ತಲೆನೋವು ಖತಮ್ ಆಗಿದೆ. ಬೆಂಕಿ ಅಪ್ಡೇಟ್ ಕೊಟ್ಟಿದ್ದಾರೆ ಯೂಟ್ಯೂಬ್ದವ್ರೆ. ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ದವ್ರಿಗೆ. ಅದ್ರ ಜೊತೆ ಈ ಒಂದು ಅಪ್ಡೇಟ್ ಯಾವ ರೀತಿ ಅನಿಸಿದೆ ಚಿಕ್ಕ ಕಮೆಂಟ್ಗೆ. ನನಗೆ ಮಾತ್ರ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ತುಂಬ ಇಷ್ಟ ಇದೆ ಅಂತ ತಿಳಿದೀನಿ ಅಂತ ಇವತ್ತು ಮಸ್ತ್ ಪ್ರತಿಯೊಬ್ಬರು ಎಲ್ಲರೂ ಕೂಡ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾರೆ. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಕೂಡ ಈ ಒಂದು ಶೇರ್ ಮಾಡಿದ್ರೆ ಪ್ರತಿಯೊಂದು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೆ. ಜೇನು ಮಾತ್ರ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೆ. ಬಾಯ್.